ರಕ್ಷಣೆ ಕೊಡಬೇಕು ಮತ್ತು ರಕ್ಷಣೆ ಯಾಕೆ ಸಿಗ್ತಾ ಇಲ್ಲ? ಯಾವಾಗ ಕಾಂಗ್ರೆಸ್ ಸರ್ಕಾರ ರಾಜ್ಯದಲ್ಲಿ ಆಡಳಿತಕ್ಕೆ ಬರುತ್ತೆ ಆ ಎಲ್ಲ ಸಂದರ್ಭದಲ್ಲಿ ಕೂಡ ದಕ್ಷಿಣ ಕನ್ನಡ ಜಿಲ್ಲೆಯ ಶಾಂತಿ ಕೆಟ್ಟಿದೆ. ಇದಕ್ಕೆ ಕಾರಣ ಕಾಂಗ್ರೆಸ್ಸಿನ ಸರ್ಕಾರ, ಅವರ ಇಬ್ಬಗೆಯ ನೀತಿ, ಅವರ ತುಷ್ಟೀಕರಣದ ನೀತಿ. ದಿನೇಶ್ ಗುಂಡೂರಾವ್ ಆಚರಣೆಯಿಂದ ಮತ್ತು ಮನಸ್ಸಿನಿಂದ ಏನು ಅಂತ ನಂಗೆ ಗೊತ್ತಿಲ್ಲ, ನಾನು ಅದನ್ನು ಪ್ರಶ್ನೆ ಮಾಡೋದಕ್ಕೂ ಹೋಗೋದಿಲ್ಲ. ಆದರೆ ಅವರು ಇವತ್ತು ನಡ್ಕೊಳ್ತಾ ಇರುವಂಥ ರೀತಿ ಕೇವಲ ತುಷ್ಟೀಕರಣವನ್ನು ತೋರಿಸುತ್ತೆ, ವೋಟ್ ಬ್ಯಾಂಕನ್ನು ತೋರಿಸುತ್ತೆ. ವೋಟ್ ಬ್ಯಾಂಕ್ ಬಿಟ್ಟು ಕಾಂಗ್ರೆಸ್ಸಿನ ಮುಖಂಡರಿಗೆ ಯಾವುದು ಕಾಣ್ತಿಲ್ಲ. ಇದಕ್ಕೆ ಉದಾಹರಣೆ ಡಿ ಕೆ ಶಿವಕುಮಾರ್ ಅವರು ಮಾತಾಡಿರೋದು. ದಕ್ಷಿಣ ಕನ್ನಡ ಜಿಲ್ಲೆಯವರಿಗೆ ಸರ್ಕಾರದ ಯೋಜನೆ ಬೇಕು, ಆದರೆ ನಾವು ಬೇಡ ಅಂತ ಹೇಳಿದ್ದಾರೆ. ಅಂದರೆ ಅರ್ಥ ಏನು? ಯಾರು ನಿಮಗೆ ವೋಟ್ ಹಾಕಿದ್ದಾರೆ ಅವ್ರಿಗೆ ಮಾತ್ರ ನೀವು ಗ್ಯಾರಂಟಿ ಕೊಡೋರ? ಅವರು ಮಾತ್ರ ಸರ್ಕಾರದ ಯೋಜನೆಯ ಸೌಲಭ್ಯವನ್ನು ಪಡಿಬೇಕಾ? ನಿಮ್ಮ ಉದ್ದೇಶ ಏನು, ನಿಮ್ಮ ಮಾತೇನು ಅಂತ ನಮಗೆ ಅರ್ಥ ಆಗ್ತಾ ಇಲ್ಲ. ಸಮಾಜವನ್ನು ಒಡೆಯುವಂಥ ಹಿಂದೆ ಜಾತಿಯಲ್ಲಿ ನೀವು ಒಡೆಯೋಕ್ಕೆ ಶುರು ಮಾಡಿದ್ರಿ. ಸಿದ್ದರಾಮಯ್ಯನದು ಅದೇ ಚಾಳಿ. 2013 ಸರ್ಕಾರದಲ್ಲಿ ಕೂಡ ಜಾತಿ ಮಧ್ಯಗಳ ವೈಷಮ್ಯ ತಂದ್ರಿ, ಲಿಂಗಾಯತರನ್ನು ಹೊಡೆದ್ರಿ. ಕೇವಲ ಒಂದು ಜಾತಿಯವರಿಗೆ ಮಾತ್ರ ಶಾಲಾ ಪ್ರವಾಸವನ್ನು ಮಾಡಿದ್ರಿ. ಇಂಥ ಹಲವಾರು ಕಾರ್ಯಕ್ರಮ ಅವತ್ತಾಯಿತು. ಶಾದಿ ಭಾಗ್ಯ ಕೇವಲ ಮುಸಲ್ಮಾನರಿಗೆ ತಂದ್ರಿ. ಇವತ್ತು ಕೂಡ ಅದನ್ನೇ ನೀವು ಮಾಡಕ್ಕೆ ಹೊರಟಿದ್ದೀರಿ. ಈಗ ಅದಕ್ಕೆ ಒಂದು ಹೆಜ್ಜೆ ಮುಂದೆ ಹೋಗಿ ಡಿ ಕೆ ಶಿವಕುಮಾರ್ ಅವರು ಗ್ಯಾರಂಟಿಗಳನ್ನು ಕೇವಲ ಕಾಂಗ್ರೆಸ್ ವೋಟರ್ಸ್ಗೆ ಕೊಡಬೇಕು ಅನ್ನುವ ರೀತಿಯ ಅರ್ಥದಲ್ಲಿ ಮಾತಾಡಿದ್ದಾರೆ. ದಕ್ಷಿಣ ಕನ್ನಡ ಜಿಲ್ಲೆಯವರು ಕಾಂಗ್ರೆಸ್ಗೆ ವೋಟ್ ಹಾಕಲ್ಲ, ಆದರೆ ಗ್ಯಾರಂಟಿ ತಗೊಂತಾರೆ, ಯೋಜನೆ ತಗೊಂತಾರೆ. ಏನರ್ಥ? ನೀವು ದಕ್ಷಿಣ ಕನ್ನಡ ಜಿಲ್ಲೆಯನ್ನ ರಾಜ್ಯದಿಂದ ಆಚೆ ಹಾಕೋರಿದ್ದೀರಾ? ಎಲ್ಲಿ ನಿಮಗೆ ವೋಟ್ ಬರುತ್ತೆ ಅವರು ಮಾತ್ರ ನಿಮ್ಮ ರಾಜ್ಯದವರ? ಅಂದ್ರೆ ಹಿಂದೆ ಜಾತಿಯನ್ನ ಒಡೆದ, ಧರ್ಮವನ್ನು ಒಡೆದು ರಾಜಕಾರಣ ಮಾಡಿದ್ರಿ. ಇವತ್ತು ಜಿಲ್ಲೆಗಳನ್ನು ಒಡೆದು ರಾಜಕಾರಣ ಮಾಡಕ್ಕೆ ನೀವು ಹೊರಟಿದ್ದೀರಿ. ಇದಕ್ಕೆ ರಾಜ್ಯದ ಜನ ಆಸ್ಪದ ಕೊಡಲ್ಲ. ನಾವೆಲ್ಲ ಗಟ್ಟಿ ಇದ್ದೀವಿ. ನಾವು ದಕ್ಷಿಣ ಕನ್ನಡದವರೇ. ನಾವು ನಿಮ್ಮ ಗ್ಯಾರಂಟಿಗಾಗಿ ಕಾದು ಕೂತವರು ಅಲ್ಲ. ಆದರೆ ಯಾರು ಬಡವರಿದ್ದಾರೆ ಅವರಿಗೆ ಸರ್ಕಾರದ ಯೋಜನೆ, ಅದು ಕೇಂದ್ರದ್ದು ಮತ್ತು ರಾಜ್ಯದ ಸಿಗಬೇಕು ಅನ್ನುವಂಥ ಹೋರಾಟದಲ್ಲಿ ನಾವು ಇರುವಂಥವರು. ಗ್ಯಾರಂಟಿಯನ್ನು ನಿಲ್ಲಿಸಿದ್ರಿ, ನಿಮಗೆ ನಾಚಿಕೆ ಆಗಬೇಕು. ಕಳೆದ 3 ತಿಂಗಳಿಂದ ಗೃಹಲಕ್ಷ್ಮಿ ಯೋಜನೆ ಬಂದಿಲ್ಲ, ಆದರೆ ಗ್ಯಾರಂಟಿ ಅನುಷ್ಠಾನ ಸಮಿತಿಗೆ ನೀವು ಅಡ್ವಾನ್ಸ್ ಆಗಿ ದುಡ್ಡು ಬಿಡುಗಡೆ ಮಾಡ್ತೀರಿ. ಯಾರು ತಿನ್ನಕ್ಕೆ ಮುಖ್ಯಮಂತ್ರಿಗಳೇ? ನೀವು ಹಣಕಾಸು ಸಚಿವರು. ನಿಮ್ಮ ಕಾಂಗ್ರೆಸ್ಸಿನ ಮುಖಂಡರು, ನಾಯಕರು ದುಡ್ಡು ತಿನ್ನೋದಕ್ಕಾಗಿ ಅನುಷ್ಠಾನ ಸಮಿತಿಗೆ ದುಡ್ಡು ಕೊಡ್ತೀರಿ, ಆದರೆ ಜನಕ್ಕೆ ದುಡ್ಡು ಕೊಡಲ್ಲ. ಇದು ನಿಮ್ಮ ನೀತಿ. ಇದು ನಿಮಗೆ ಬಡವರ ಬಗ್ಗೆ ಇರುವಂಥ ಪ್ರೀತಿ. ಇದನ್ನು ನಾವು ಖಂಡನೆ ಮಾಡ್ತೀವಿ. ತಕ್ಷಣ ನೀವು ಯಾವ ಗ್ಯಾರಂಟಿ ಘೋಷಣೆ ಮಾಡಿದರೆ ಆ ಗ್ಯಾರಂಟಿಗಳಿಗೆ ದುಡ್ಡು ಬಿಡುಗಡೆ ಮಾಡಿ, ಜನಕ್ಕೆ ದುಡ್ಡು ತಲುಪುವಂಗೆ ಮಾಡಿ. ಅನುಷ್ಠಾನ ಸಮಿತಿಗೆ ಯಾಕೆ ದುಡ್ಡು ಕೊಟ್ಟಿದ್ದೀರಿ? ಅವರು ನುಂಗಿ ಹಾಕಕ್ಕೆ. ಅದರಲ್ಲಿ ಪರ್ಸೆಂಟೇಜ್ ಯಾರಿಗೆ ಎಷ್ಟು ಬರುತ್ತೆ ಅದನ್ನು ನೀವು ಕ್ಲಾರಿಫೈ ಮಾಡಬೇಕಾಗಿದೆ. ಇದಿವತ್ತು ಕರ್ನಾಟಕ ರಾಜ್ಯ ಒಂದು ಕಡೆ ಮಳೆ ಬೀಳ್ತಿದೆ, ದಕ್ಷಿಣ ಕನ್ನಡ ಕೊಚ್ಕೊಂಡು ಹೋಗ್ತಾ ಇದೆ. ಯಾರು ಹೇಳೋರು ಕೇಳೋರು ಇಲ್ಲ. ಇವತ್ತು ಎಲ್ಲ ಸೇತುವೆಗಳು ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಮುಳುಗಿದೆ. ಅಲ್ಲಿಯ ಜನ ಹೇಳ್ತಾರೆ 50 ವರ್ಷದಲ್ಲಿ ನಮ್ಮ ಕಾಲಘಟ್ಟದಲ್ಲಿ ನಾವು ನೋಡಿಲ್ಲ ಅಂತ ಹೇಳಿ. ಅಂತ ಮಳೆ ಬೀಳ್ತಿದೆ, ಅಂತ ಸಮಸ್ಯೆ ರಾಜ್ಯದಲ್ಲಿ ಆಗ್ತಾ ಇದೆ, ಜನ ಸಾಯ್ತಾ ಇದ್ದಾರೆ. ನೀವು ಅದರ ಬಗ್ಗೆ ಯೋಚನೆ ಮಾಡದೆ ಕೇವಲ ಕುರ್ಚಿ ಸಲುವಾಗಿ, ಜಾತಿ ಸಲುವಾಗಿ, ವೋಟ್ ಸಲುವಾಗಿ ಮಾತಾಡುವಂಥ ದುಷ್ಟ ಸರ್ಕಾರ ಯಾವುದಾದ್ರೂ ಇದ್ರೆ ಅದು ಕರ್ನಾಟಕ ರಾಜ್ಯದ ಪ್ರಸ್ತುತ ಕಾಂಗ್ರೆಸ್ ಸರ್ಕಾರ. ಹೇಮಾವತಿಯ ನೀರು ಪಾರಂಪರಿಕವಾಗಿ ಯಾರಿಗೆ ಸಿಗ್ತಿದೆ ಅವರಿಗೆ ಸಿಗಲೇಬೇಕು. ತುಮಕೂರು ಜಿಲ್ಲೆಯಲ್ಲಿ ಕೂಡ ಬರಗಾಲ ಇದೆ. ಇವತ್ತು ನೀವು ಹಲವಾರು ಜಿಲ್ಲೆಗಳಲ್ಲಿ ಅಲ್ಲಿ ಫ್ಲೋರೈಡ್ ಇತ್ತು. ತುಮಕೂರು ಜಿಲ್ಲೆಯಲ್ಲಿ ಆರ್ಸೆನಿಕ್ ನೀರು ಇರುವಂಥದ್ದು ಕೂಡ ಇತ್ತು. ಯಾವಾಗ ನಾನು ಗ್ರಾಮೀಣಾಭಿವೃದ್ಧಿ ಸಚಿವಿದ್ದೆ ಅವತ್ತಿಂದ. ಅದಕ್ಕಾಗಿ ಮೇಲ್ಮೈ ನೀರನ್ನು, ಸರ್ಫೇಸ್ ನೀರನ್ನು ಕೊಡಲೇಬೇಕು ಕುಡಿಯೋದಕ್ಕೆ ಅನ್ನುವಂಥ ವರದಿಯನ್ನು ನಾವು ಮಂಡನೆ ಮಾಡಿದ್ವಿ. ತುಮಕೂರು ಜಿಲ್ಲೆಗೆ ಹೇಮಾವತಿ ನೀರು ಸಿಗಬೇಕು. ಆದರೆ ನಾನು ಪ್ರಶ್ನೆ ಕೇಳುವಂಥದ್ದು, ಇವತ್ತು ಆಂಧ್ರ ಪ್ರದೇಶದವರು ಕೃಷ್ಣಾ ಡ್ಯಾಮಿನ ನೀರನ್ನು ತುಮಕೂರಿನ ನಮ್ಮ ಆ ಭಾಗದ ತನಕ ತಂದಿದ್ದಾರೆ.
ಕೋಲಾರದಲ್ಲಿ ಆಂಧ್ರದ ಪ್ರದೇಶ ಯಾವುದಿದೆ ಅಲ್ಲಿ ತನಕ ತಂದಿದ್ದಾರೆ. ನಮ್ಗೇನು ಕಷ್ಟ? ನಾವ್ಯಾಕೆ ತರ್ತಾ ಇಲ್ಲ? ನಮಗೆ ಬಚಾವತ್ ಆಯೋಗದಲ್ಲಿ ಇವತ್ತು ನದಿ ನೀರಿನ ಹಂಚಿಕೆಯಲ್ಲಿ ಎಷ್ಟು ನೀರು ಹಂಚಿಕೆ ಆಗಿದೆ ಅದನ್ನು ಕೂಡ ಕೃಷ್ಣಾದಲ್ಲಿ ನಾವು ಉಪಯೋಗ ಮಾಡ್ತಾ ಇಲ್ಲ. ಆಂಧ್ರ ಪ್ರದೇಶದವರು ನಮ್ಮ ಕೋಲಾರದ ಇನ್ನೊಂದು ಭಾಗಕ್ಕೆ, ನಮ್ಮ ತುಮಕೂರಿನ ಇನ್ನೊಂದು ಭಾಗಕ್ಕೆ ತರಬಲ್ಲರಾದ್ರೆ ನಾವ್ಯಾಕೆ ಆಗ್ತಾ ಇಲ್ಲ? ನಮ್ಗೆ ಯಾಕೆ ಆಗ್ತಾ ಇಲ್ಲ? ಏನು ಯೋಜನೆ ನಿಮ್ದು? ನೀವು ಹೇಮಾವತಿ ನೀರಿಗೆ ಕಿತ್ತಾಡುವಂತೆ ಮಾಡ್ತಾ ಇದ್ದೀರಿ. ನಿಮ್ಮ ಜಿಲ್ಲೆಗಳಿಗೆ, ನಿಮ್ಮ ಭಾಗಕ್ಕೆ, ನಿಮ್ಮ ವೋಟ್ ಬ್ಯಾಂಕಿಗೆ, ನಿಮ್ಮ ಕ್ಷೇತ್ರಗಳಿಗೆ ನೀರು ಬರಬೇಕು, ಅದಕ್ಕಾಗಿ ಅಲ್ಲಿಯವರು ಸಫರ್ ಆಗಬೇಕು. ಇದು ಇವತ್ತು ಕಾಂಗ್ರೆಸ್ಸಿನ ನಾಯಕರ ಮಾನಸಿಕತೆ. ಇದು ಬದಲಾವಣೆ ಆಗಬೇಕಾಗಿದೆ. ನಮ್ಮ ನದಿ ನೀರ ಹಂಚಿಕೆಯಲ್ಲಿ ಎಷ್ಟು ನೀರಿದೆ ಆ ನೀರನ್ನು ಸದುಪಯೋಗ ಮಾಡೋಕ್ಕೆ ನೀವು ಕಾರ್ಯಕ್ರಮ ರೂಪಿಸಿ ಅನ್ನುವಂಥ ಆಗ್ರಹವನ್ನು ಮಾಡ್ತಾ ಇದ್ದೀನಿ. ರಕ್ಷಣೆ ಕೊಡಬೇಕು, ಮತ್ತು ರಕ್ಷಣೆ ಯಾಕೆ ಸಿಗ್ತಾ ಇಲ್ಲ? ಯಾವಾಗ ಕಾಂಗ್ರೆಸ್ ಸರ್ಕಾರ ರಾಜ್ಯದಲ್ಲಿ ಆಡಳಿತಕ್ಕೆ ಬರುತ್ತೆ ಆ ಎಲ್ಲ ಸಂದರ್ಭದಲ್ಲಿ ಕೂಡ ದಕ್ಷಿಣ ಕನ್ನಡ ಜಿಲ್ಲೆಯ ಶಾಂತಿ ಕೆಟ್ಟಿದೆ. ಇದಕ್ಕೆ ಕಾರಣ ಕಾಂಗ್ರೆಸ್ಸಿನ ಸರ್ಕಾರ, ಅವರ ಇಬ್ಬಗೆಯ ನೀತಿ, ಅವರ ತುಷ್ಟೀಕರಣದ ನೀತಿ. ದಿನೇಶ್ ಗುಂಡೂರಾವ್ ಆಚರಣೆಯಿಂದ ಮತ್ತು ಮನಸ್ಸಿನಿಂದ ಏನು ಅಂತ ನಂಗೆ ಗೊತ್ತಿಲ್ಲ, ನಾನು ಅದನ್ನು ಪ್ರಶ್ನೆ ಮಾಡೋದಕ್ಕೂ ಹೋಗೋದಿಲ್ಲ. ಆದರೆ ಅವರು ಇವತ್ತು ನಡ್ಕೊಳ್ತಾ ಇರುವಂಥ ರೀತಿ ಕೇವಲ ತುಷ್ಟೀಕರಣವನ್ನು ತೋರಿಸುತ್ತೆ, ವೋಟ್ ಬ್ಯಾಂಕನ್ನು ತೋರಿಸುತ್ತೆ. ವೋಟ್ ಬ್ಯಾಂಕ್ ಬಿಟ್ಟು ಕಾಂಗ್ರೆಸ್ಸಿನ ಮುಖಂಡರಿಗೆ ಯಾವುದು ಕಾಣ್ತಿಲ್ಲ. ಇದಕ್ಕೆ ಉದಾಹರಣೆ ಡಿ.ಕೆ. ಶಿವಕುಮಾರ್ ಅವರು ಮಾತಾಡಿರೋದು. ದಕ್ಷಿಣ ಕನ್ನಡ ಜಿಲ್ಲೆಯವರಿಗೆ ಸರ್ಕಾರದ ಯೋಜನೆ ಬೇಕು, ಆದರೆ ನಾವು ಬೇಡ ಅಂತ ಹೇಳಿದ್ದಾರೆ. ಅಂದರೆ ಅರ್ಥ ಏನು? ಯಾರು ನಿಮಗೆ ವೋಟ್ ಹಾಕಿದ್ದಾರೆ ಅವ್ರಿಗೆ ಮಾತ್ರ ನೀವು ಗ್ಯಾರಂಟಿ ಕೊಡೋರ? ಅವರು ಮಾತ್ರ ಸರ್ಕಾರದ ಯೋಜನೆಯ ಸೌಲಭ್ಯವನ್ನು ಪಡಿಬೇಕಾ? ನಿಮ್ಮ ಉದ್ದೇಶ ಏನು, ನಿಮ್ಮ ಮಾತೇನು ಅಂತ ನಮಗೆ ಅರ್ಥ ಆಗ್ತಾ ಇಲ್ಲ. ಸಮಾಜವನ್ನು ಒಡೆಯುವಂಥ, ಹಿಂದೆ ಜಾತಿಯಲ್ಲಿ ನೀವು ಒಡೆಯೋಕ್ಕೆ ಶುರು ಮಾಡಿದ್ರಿ. ಸಿದ್ದರಾಮಯ್ಯನದು ಅದೇ ಚಾಳಿ. 2013 ಸರ್ಕಾರದಲ್ಲಿ ಕೂಡ ಜಾತಿ ಮಧ್ಯಗಳ ವೈಷಮ್ಯ ತಂದ್ರಿ. ಲಿಂಗಾಯತರನ್ನು ಹೊಡೆದ್ರಿ. ಕೇವಲ ಒಂದು ಜಾತಿಯವರಿಗೆ ಮಾತ್ರ ಶಾಲಾ ಪ್ರವಾಸವನ್ನು ಮಾಡಿದ್ರಿ. ಇಂಥ ಹಲವಾರು ಕಾರ್ಯಕ್ರಮ ಅವತ್ತಾಯಿತು. ಶಾದಿ ಭಾಗ್ಯ ಕೇವಲ ಮುಸಲ್ಮಾನರಿಗೆ ತಂದ್ರಿ. ಇವತ್ತು ಕೂಡ ಅದನ್ನೇ ನೀವು ಮಾಡಕ್ಕೆ ಹೊರಟಿದ್ದೀರಿ. ಈಗ ಅದಕ್ಕೆ ಒಂದು ಹೆಜ್ಜೆ ಮುಂದೆ ಹೋಗಿ ಡಿ.ಕೆ. ಶಿವಕುಮಾರ್ ಅವರು ಗ್ಯಾರಂಟಿಗಳನ್ನು ಕೇವಲ ಕಾಂಗ್ರೆಸ್ ವೋಟರ್ಸ್ಗೆ ಕೊಡಬೇಕು ಅನ್ನುವ ರೀತಿಯ ಅರ್ಥದಲ್ಲಿ ಮಾತಾಡಿದ್ದಾರೆ. ದಕ್ಷಿಣ ಕನ್ನಡ ಜಿಲ್ಲೆಯವರು ಕಾಂಗ್ರೆಸ್ಗೆ ವೋಟ್ ಹಾಕಲ್ಲ, ಆದರೆ ಗ್ಯಾರಂಟಿ ತಗೊಂತಾರೆ, ಯೋಜನೆ ತಗೊಂತಾರೆ. ಏನರ್ಥ? ನೀವು ದಕ್ಷಿಣ ಕನ್ನಡ ಜಿಲ್ಲೆಯನ್ನ ರಾಜ್ಯದಿಂದ ಆಚೆ ಹಾಕೋರಿದ್ದೀರಾ? ಎಲ್ಲಿ ನಿಮಗೆ ವೋಟ್ ಬರುತ್ತೆ ಅವ್ರು ಮಾತ್ರ ನಿಮ್ಮ ರಾಜ್ಯದವರ? ಅಂದ್ರೆ ಹಿಂದೆ ಜಾತಿಯನ್ನ ಒಡೆದ, ಧರ್ಮವನ್ನು ಒಡೆದು ರಾಜಕಾರಣ ಮಾಡಿದ್ರಿ. ಇವತ್ತು ಜಿಲ್ಲೆಗಳನ್ನು ಒಡೆದು ರಾಜಕಾರಣ ಮಾಡೋಕ್ಕೆ ನೀವು ಹೊರಟಿದ್ದೀರಿ. ಇದಕ್ಕೆ ರಾಜ್ಯದ ಜನ ಆಸ್ಪದ ಕೊಡಲ್ಲ. ನಾವೆಲ್ಲ ಗಟ್ಟಿ ಇದ್ದೀವಿ. ನಾವು ದಕ್ಷಿಣ ಕನ್ನಡದವರೇ. ನಾವು ನಿಮ್ಮ ಗ್ಯಾರಂಟಿಗಾಗಿ ಕಾದು ಕೂತವರು ಅಲ್ಲ. ಆದರೆ ಯಾರು ಬಡವರಿದ್ದಾರೆ ಅವರಿಗೆ ಸರ್ಕಾರದ ಯೋಜನೆ, ಅದು ಕೇಂದ್ರದ್ದು ಮತ್ತು ರಾಜ್ಯದ ಸಿಗಬೇಕು ಅನ್ನುವಂಥ ಹೋರಾಟದಲ್ಲಿ ನಾವು ಇರುವಂಥವರು. ಗ್ಯಾರಂಟಿಯನ್ನು ನಿಲ್ಲಿಸಿದ್ರಿ. ನಿಮಗೆ ನಾಚಿಕೆ ಆಗಬೇಕು. ಕಳೆದ 3 ತಿಂಗಳಿಂದ ಗೃಹಲಕ್ಷ್ಮಿ ಯೋಜನೆ ಬಂದಿಲ್ಲ. ಆದರೆ ಗ್ಯಾರಂಟಿ ಅನುಷ್ಠಾನ ಸಮಿತಿಗೆ ನೀವು ಅಡ್ವಾನ್ಸ್ ಆಗಿ ದುಡ್ಡು ಬಿಡುಗಡೆ ಮಾಡ್ತೀರಿ. ಯಾರು ತಿನ್ನಕ್ಕೆ ಮುಖ್ಯಮಂತ್ರಿಗಳೇ? ನೀವು ಹಣಕಾಸು ಸಚಿವರು. ನಿಮ್ಮ ಕಾಂಗ್ರೆಸ್ಸಿನ ಮುಖಂಡರು, ನಾಯಕರು ದುಡ್ಡು ತಿನ್ನೋದಕ್ಕಾಗಿ ಅನುಷ್ಠಾನ ಸಮಿತಿಗೆ ದುಡ್ಡು ಕೊಡ್ತೀರಿ, ಆದರೆ ಜನಕ್ಕೆ ದುಡ್ಡು ಕೊಡಲ್ಲ. ಇದು ನಿಮ್ಮ ನೀತಿ. ಇದು ನಿಮಗೆ ಬಡವರ ಬಗ್ಗೆ ಇರುವಂಥ ಪ್ರೀತಿ. ಇದನ್ನು ನಾವು ಖಂಡನ ಮಾಡ್ತೀವಿ. ತಕ್ಷಣ ನೀವು ಯಾವ ಗ್ಯಾರಂಟಿ ಘೋಷಣೆ ಮಾಡಿದರೆ ಆ ಗ್ಯಾರಂಟಿಗಳಿಗೆ ದುಡ್ಡು ಬಿಡುಗಡೆ ಮಾಡಿ, ಜನಕ್ಕೆ ದುಡ್ಡು ತಲುಪುವಂಗೆ ಮಾಡಿ. ಅನುಷ್ಠಾನ ಸಮಿತಿಗೆ ಯಾಕೆ ದುಡ್ಡು ಕೊಟ್ಟಿದ್ದೀರಿ? ಅವರು ನುಂಗಿ ಹಾಕಕ್ಕೆ. ಅದರಲ್ಲಿ ಪರ್ಸೆಂಟೇಜ್ ಯಾರಿಗೆ ಎಷ್ಟು ಬರುತ್ತೆ ಅದನ್ನು ನೀವು ಕ್ಲಾರಿಫೈ ಮಾಡಬೇಕಾಗಿದೆ. ಇದಿವತ್ತು ಕರ್ನಾಟಕ ರಾಜ್ಯ. ಒಂದು ಕಡೆ ಮಳೆ ಬೀಳ್ತಿದೆ, ದಕ್ಷಿಣ ಕನ್ನಡ ಕೊಚ್ಕೊಂಡು ಹೋಗ್ತಾ ಇದೆ. ಯಾರು ಹೇಳೋರು ಕೇಳೋರು ಇಲ್ಲ. ಇವತ್ತು ಎಲ್ಲ ಸೇತುವೆಗಳು ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಮುಳುಗಿದೆ. ಅಲ್ಲಿಯ ಜನ ಹೇಳ್ತಾರೆ 50 ವರ್ಷದಲ್ಲಿ ನಮ್ಮ ಕಾಲಘಟ್ಟದಲ್ಲಿ ನಾವು ನೋಡಿಲ್ಲ ಅಂಥೇಳಿ. ಅಂಥ ಮಳೆ ಬೀಳ್ತಿದೆ, ಅಂಥ ಸಮಸ್ಯೆ ರಾಜ್ಯದಲ್ಲಿ ಆಗ್ತಾ ಇದೆ, ಜನ ಸಾಯ್ತಾ ಇದ್ದಾರೆ. ನೀವು ಅದರ ಬಗ್ಗೆ ಯೋಚನೆ ಮಾಡದೆ
ಕೇವಲ ಕುರ್ಚಿ ಸಲುವಾಗಿ, ಜಾತಿ ಸಲುವಾಗಿ, ಓಟ್ ಸಲುವಾಗಿ ಮಾತಾಡುವಂತ ದುಷ್ಟ ಸರ್ಕಾರ ಯಾವುದಾದ್ರೂ ಇದ್ರೆ ಅದು ಕರ್ನಾಟಕ ರಾಜ್ಯದ ಪ್ರಸ್ತುತ ಕಾಂಗ್ರೆಸ್ ಸರ್ಕಾರ. ಹೇಮಾವತಿಯ ನೀರು ಪಾರಂಪರಿಕವಾಗಿ ಯಾರಿಗೆ ಸಿಗ್ತಿದೆ ಅವರಿಗೆ ಸಿಗಲೇಬೇಕು. ತುಮಕೂರು ಜಿಲ್ಲೆಯಲ್ಲಿ ಕೂಡ ಬರಗಾಲ ಇದೆ. ಇವತ್ತು ನೀವು ಹಲವಾರು ಜಿಲ್ಲೆಗಳಲ್ಲಿ ಅಲ್ಲಿ ಫ್ಲೋರೈಡ್ ಇತ್ತು. ತುಮಕೂರು ಜಿಲ್ಲೆಯಲ್ಲಿ ಆರ್ಸೆನಿಕ್ ನೀರು ಇರುವಂಥದ್ದು ಕೂಡ ಇತ್ತು. ಯಾವಾಗ ನಾನು ಗ್ರಾಮೀಣಾಭಿವೃದ್ಧಿ ಸಚಿವಿದ್ದೆ ಅವತ್ತಿಂದ. ಅದಕ್ಕಾಗಿ ಮೇಲ್ಮೈ ನೀರನ್ನ, ಸರ್ಫೇಸ್ ನೀರನ್ನ ಕೊಡಲೇಬೇಕು ಕುಡಿಯೋದಕ್ಕೆ ಅನ್ನುವಂಥ ವರದಿಯನ್ನು ನಾವು ಮಂಡನೆ ಮಾಡಿದ್ವಿ. ತುಮಕೂರು ಜಿಲ್ಲೆಗೆ ಹೇಮಾವತಿ ನೀರು ಸಿಗಬೇಕು. ಆದರೆ ನಾನು ಪ್ರಶ್ನೆ ಕೇಳುವಂಥದ್ದು, ಇವತ್ತು ಆಂಧ್ರ ಪ್ರದೇಶದವರು ಕೃಷ್ಣಾ ಡ್ಯಾಮಿನ ನೀರನ್ನ ತುಮಕೂರಿನ ನಮ್ಮ ಆ ಭಾಗದ ತನಕ ತಂದಿದ್ದಾರೆ. ಕೋಲಾರದಲ್ಲಿ ಆಂಧ್ರದ ಪ್ರದೇಶ ಯಾವುದಿದೆ ಅಲ್ಲಿ ತನಕ ತಂದಿದ್ದಾರೆ. ನಮ್ಗೇನು ಕಷ್ಟ? ನಾವ್ಯಾಕೆ ತರ್ತಾ ಇಲ್ಲ? ನಮಗೆ ಬಚಾವತ್ ಆಯೋಗದಲ್ಲಿ ಇವತ್ತು ನದಿ ನೀರಿನ ಹಂಚಿಕೆಯಲ್ಲಿ ಎಷ್ಟು ನೀರು ಹಂಚಿಕೆ ಆಗಿದೆ ಅದನ್ನು ಕೂಡ ಕೃಷ್ಣಾದಲ್ಲಿ ನಾವು ಉಪಯೋಗ ಮಾಡ್ತಾ ಇಲ್ಲ. ಆಂಧ್ರ ಪ್ರದೇಶದವರು ನಮ್ಮ ಕೋಲಾರದ ಇನ್ನೊಂದು ಭಾಗಕ್ಕೆ, ನಮ್ಮ ತುಮಕೂರಿನ ಇನ್ನೊಂದು ಭಾಗಕ್ಕೆ ತರಬಲ್ಲರಾದ್ರೆ ನಾವ್ಯಾಕೆ ಆಗ್ತಾ ಇಲ್ಲ? ನಮ್ಗೆ ಯಾಕೆ ಆಗ್ತಾ ಇಲ್ಲ? ಏನು ಯೋಜನೆ ನಿಮ್ದು? ನೀವು ಹೇಮಾವತಿ ನೀರಿಗೆ ಕಿತ್ತಾಡುವಂತೆ ಮಾಡ್ತಾ ಇದ್ದೀರಿ. ನಿಮ್ಮ ಜಿಲ್ಲೆಗಳಿಗೆ, ನಿಮ್ಮ ಭಾಗಕ್ಕೆ, ನಿಮ್ಮ ವೋಟ್ ಬ್ಯಾಂಕಿಗೆ, ನಿಮ್ಮ ಕ್ಷೇತ್ರಗಳಿಗೆ ನೀರು ಬರಬೇಕು. ಅದಕ್ಕಾಗಿ ಅಲ್ಲಿಯವರು ಸಫರ್ ಆಗಬೇಕು. ಇದು ಇವತ್ತು ಕಾಂಗ್ರೆಸ್ಸಿನ ನಾಯಕರ ಮಾನಸಿಕತೆ. ಇದು ಬದಲಾವಣೆ ಆಗಬೇಕಾಗಿದೆ. ನಮ್ಮ ನದಿ ನೀರ ಹಂಚಿಕೆಯಲ್ಲಿ ಎಷ್ಟು ನೀರಿದೆ ಆ ನೀರನ್ನು ಸದುಪಯೋಗ ಮಾಡೋಕ್ಕೆ ನೀವು ಕಾರ್ಯಕ್ರಮ ರೂಪಿಸಿ ಅನ್ನುವಂಥ ಆಗ್ರಹವನ್ನು ಮಾಡ್ತಾ ಇದ್ದೀನಿ.